ಪ್ರಧಾನಮಂತ್ರಿಗಳ ಮುಂದೆ ಮನೆಯ ಮುಂದೆ ಪ್ರತಿಭಟನೆ ಮಾಡೋ ಹೋಗೋ ಸಂದರ್ಭದಲ್ಲಿ ಪೊಲೀಸರ ದೌರ್ಜನ್ಯ, ಪೊಲೀಸ್ ಅವರಿಂದ ಅವರ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ಅನ್ನೋದನ್ನು ನೋಡಿದಾಗ ಅದರಲ್ಲಿ ಬಹಳಷ್ಟು ಜನ ಪೊಲೀಸ್ ಥರನೇ ಕಾಣ್ತಾ ಇರಲಿಲ್ಲ. ಎಲ್ಲ ಫ್ಯಾಷನ್ ಕಟ್ ಇಟ್ಕೊಂಡಿದ್ರು ದಾಡಿಗಳು. ಅವರೆಲ್ಲರೂ ಸಹ ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ ಪಡೆಗಳು ಅಂತ ಕಾಣ್ತಾ ಇತ್ತು ನನಗೆ. ಪ್ರಜ್ಞಾ ಠಾಕೂರ್, ಕರ್ನಲ್ ಪುರೋಹಿತ್, ಚೇಲಾಗಳು ಇವರೆಲ್ಲ ಯಾವ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅನ್ನೋದು ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಮೊಟ್ಟೆ ದಾಳಿಯನ್ನ ಲಾಂಗು, ಚಾಕು, ಬಾಂಬು, ಕೊಲೆ ಸಂಚು, ಪಾಕಿಸ್ತಾನ ಏಜೆಂಟು ಅಶೋಕ್ನವರ ಹೇಳಿಕೆ ನೋಡಿದಾಗ ಅವರ ಕಲ್ಪನಾ ಶಕ್ತಿಗೆ ಏನಾದರೂ ಈ ಸುಳ್ಳು ಹೇಳೋದಕ್ಕೆ ಏನಾದರೂ ನೋಬೆಲ್ ಪ್ರಶಸ್ತಿ ಇದ್ರೆ ಅಶೋಕನಿಗೆ ನೇರವಾಗಿ ಸಿಗಬೇಕಾಗುತ್ತೆ. ಅಶೋಕ್ ಅವರು ಮರ್ತೋಗ್ಬಿಟ್ಟಿದ್ದಾರೆ. HMT ಕಾರ್ಖಾನೆ ಹತ್ರ ಒಂದು ಸಿನಿಮಾ ಮಂದಿರದ ಹತ್ರ ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿ ಅದನ್ನೆಲ್ಲ ಜ್ಞಾಪಿಸಕ್ಕೆ ನಾನು ಹೋಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಕರೆ ಕೊಟ್ಟಿದ್ರು, ಎಲ್ಲ ಕಾಂಗ್ರೆಸ್ ಪಕ್ಷದ ಕಚೇರಿಯ ಮುಂದೆ ನೀವು ದಾಳಿ ಮಾಡಬೇಕು ಮತ್ತು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ. ನಿಖರವಾದ ಮಾಹಿತಿ ಇದ್ರೆ ಲಾಂಗು, ಚಾಕು, ಬಾಂಬು ಇವೆಲ್ಲ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಲಿ. ಕೇಂದ್ರದಲ್ಲೂ ನಿಮ್ಮ ತಡಿಪಾರ್ ಹೋಮ್ ಮಿನಿಸ್ಟರ್ ಇದ್ದಾರೆ, ಗೃಹ ಸಚಿವರು. ಇನ್ನೂ ಸಹ ನೀವು RDX 250 kg RDX ಕಾಶ್ಮೀರ ಪುಲ್ವಾಮಾದಲ್ಲಿ ಹೆಂಗ್ ಬಂತು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಲಾಂಗು, ಚಾಕು ಅಂತ ಮಾತಾಡ್ತಾ ಇದ್ದಾರೆ. ರಾಜಕೀಯ ದುರುದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲಿ ಗಲಭೆ ಸೃಷ್ಟಿ ಮಾಡಲಿಕ್ಕೆ ಮೊನ್ನೆ ನಡೆದಂತ ಘಟನೆ ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳ ಮೇಲೆ ಒಂಥರ ಪ್ರಚೋದನೆ ಇಲ್ಲದೆ ಅವರ ಮೇಲೆ ಲಾಠಿ ಚಾರ್ಜು ಮತ್ತು ಅಶ್ರುವಾಯು ದಾಳಿ ಮಾಡಿ ಹೆಣ್ಣು ಮಕ್ಕಳಿಗೆ ಮುಟ್ಟಬಾರದೇ ಇರೋ ಜಾಗದಲ್ಲೆಲ್ಲ ಮುಟ್ಟಿ ಹೆಣ್ಣು ಮಕ್ಕಳಿಗೆ ಅಪಮಾನವನ್ನ ಮಾಡಿ ಸುಮಾರು 60 ಜನ ಯುವಕರು ಹಲ್ಲೆಗೊಳಗಾಗಿ ಗಾಯಗೊಂಡಿರ್ತಕ್ಕಂಥವ್ರನ್ನ ರಾಮ್ ಮನೋಹರ್ ಲೋಹಿಯಾ ಹಾಸ್ಪಿಟ್ಲಲ್ಲೂ ಸಹ ನೋಡ್ಲಿಕ್ಕೆ ಬಿಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತೆ ನಿನ್ನೆ ನಮ್ಮ ಲೋಕಸಭಾ ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಮೇಲೆ ನಡೆದಂಥ ಹಲ್ಲೆಯನ್ನು ಖಂಡನೆ ಮಾಡಲು ಪ್ರಧಾನಮಂತ್ರಿಗಳ ಮನೆಯ ಮುಂದೆ ಪ್ರತಿಭಟನೆ ಮಾಡೋ ಹೋಗೋ ಸಂದರ್ಭದಲ್ಲಿ ಯಾವ ರೀತಿ ಪೊಲೀಸರ ದೌರ್ಜನ್ಯ, ಪೊಲೀಸ್ ಅವರಿಂದ ಅವರ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ಅನ್ನೋದನ್ನು ನೋಡಿದಾಗ ಅದರಲ್ಲಿ ಬಹಳಷ್ಟು ಜನ ಪೊಲೀಸ್ ಥರನೇ ಕಾಣ್ತಾ ಇರಲಿಲ್ಲ. ಎಲ್ಲ ಫ್ಯಾಷನ್ ಕಟ್ ಇಟ್ಕೊಂಡಿದ್ರು ದಾಡಿಗಳು. ಅವರೆಲ್ಲರೂ ಸಹ ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ ಪಡೆಗಳು ಅಂತ ಕಾಣ್ತಾ ಇತ್ತು ನನಗೆ. ಪೊಲೀಸ್ ಅವರು ಅಲ್ಲದೆ ಪೊಲೀಸ್ ಅವರ ಹೆಸರಲ್ಲಿ ರಾಹುಲ್ ಗಾಂಧಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರಿಗೆ ಮೂಗಲ್ಲಿ ಎಲ್ಲ ರಕ್ತ ಬಂದಿರತಕ್ಕಂಥದ್ದು ಇಡೀ ಪ್ರಪಂಚ ನೋಡಿದೆ. ಈ ಹಲ್ಲೆಯನ್ನು ಖಂಡಿಸಿ ನಾವೆಲ್ಲರೂ ಸಹ ಪ್ರತಿಭಟನೆ ದೇಶದ ತುಂಬ ನಾವು ಮಾಡೋ ಸಂದರ್ಭದಲ್ಲಿ ಇವತ್ತು ಸಹ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯ ಮುಂದೆ ಪ್ರದರ್ಶನ ಮಾಡಬೇಕಾಗಿತ್ತು. ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ಹೋದಾಗ ಶಾಂತಿಯುತವಾದ ಪ್ರತಿಭಟನೆ, ರಾಹುಲ್ ಗಾಂಧಿ ಅವರು ಸಹ ಶಾಂತಿಯುತವಾದ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ನಡೆದಿದೆ. ಬೆಂಗಳೂರು ನಗರದಲ್ಲೂ ಸಹ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಅಲ್ಲೂ ಸಹ ಅವರ ದೌರ್ಜನ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಕರೆ ಕೊಟ್ಟಿದ್ರು, ಎಲ್ಲ ಕಾಂಗ್ರೆಸ್ ಪಕ್ಷದ ಕಚೇರಿಯ ಮುಂದೆ ನೀವು ದಾಳಿ ಮಾಡಬೇಕು ಮತ್ತು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿ, ನಮ್ಮ ಕಚೇರಿಯ ಮುಂದೆ ನಮ್ಗೇನು ಅಭ್ಯಂತರ ಇಲ್ಲ. ಆದರೆ ಇವರು ಮಾಡಿದಂತಾದ್ರೂ ಏನು, ಕಾಂಗ್ರೆಸ್ ಕಚೇರಿಯ ಮುಂದೆ ಅವ್ರು ಬರೋದಕ್ಕಿಂತ ಮೊದಲೇ ಪೊಲೀಸ್ ಅವ್ರನ್ನ ದಸ್ತಗಿರಿ ಮಾಡಿ ಕರ್ಕೊಂಡೋಗೋ ಸಂದರ್ಭದಲ್ಲಿ ಆ ಬಸ್ ಡ್ರೈವರ್ನ ದಾರಿ ತಪ್ಪಿಸಿ ಕಾಂಗ್ರೆಸ್ ಆಫೀಸ್ ಮುಂದೆ ಬರ್ತಕ್ಕಂಥದ್ದು. ಇಲ್ಲಿ ಟ್ರಾಫಿಕ್ ವಾಹನಗಳ ದಟ್ಟಣೆ ಎಷ್ಟಿರುತ್ತೆ ಅನ್ನೋದು ಎಲ್ರಿಗೂ ಸಹ ಗೊತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಆಫೀಸ್ ಮುಂದೆ ಬಂದು ಅವರ ಒಬ್ಬ ಶಾಸಕರು ಭಾರತ್ ಜೋಡೋ ಭವನ ಮತ್ತು ಕಾಂಗ್ರೆಸ್ ಆಫೀಸ್ ಮಧ್ಯದಲ್ಲಿ ನಿಂತ್ಕೊಂಡು ಬಹಳ ತೀವ್ರವಾಗಿ ಗಮನ ಇಟ್ಟು ನೋಡ್ತಾ ಇದ್ರು ಎಲ್ಲಿ ಏನು ಮಾಡಬೇಕು ಅಂತ ಹೇಳಿ. ಅದನ್ನ ಏನು ಮಾಡಬೇಕು ಅಂತ ನಮಗೆ ಗೊತ್ತಾ, ಯಾಕಂದ್ರೆ ಇವರೆಲ್ಲ ಪ್ರಜ್ಞಾ ಠಾಕೂರ್, ಕರ್ನಲ್ ಪುರೋಹಿತ್, ಚೇಲಾಗಳು ಇವರೆಲ್ಲ ಯಾವ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅನ್ನೋದು ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಅವರು ಒಂದು ಗಂಭೀರ ರೀತಿಯಲ್ಲಿ ನಮ್ಮ ಕಚೇರಿಯನ್ನ ನೋಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನು ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿ ನಮ್ಮ ಪವಿತ್ರವಾದ ಮಂದಿರ, ಇದು ಭಾರತೀಯ ಜನತಾ ಪಾರ್ಟಿಯವ್ರ ತರ
ಅಲ್ಲಿ ಗೆಸ್ಟ್ ಹೌಸ್ಗಳೆಲ್ಲ ಕಟ್ಕೊಂಡಿರೋದಿಲ್ಲ ನಮ್ಮ ಪಕ್ಷದಲ್ಲಿ. ಈ ಪಕ್ಷದ ಕಚೇರಿಯ ಮೇಲೆ ನಮ್ಮ ಕಾರ್ಯಕರ್ತರಿಗೆ ಅಪಾರವಾದ ಗೌರವ ಪ್ರೇಮ ಇದೆ. ಅದರ ಮೇಲೆ ಯಾರಾದರೂ ಹಲ್ಲೆ ಮಾಡ್ಲಿಕ್ಕೆ ಬಂದ್ರೆ ಅದನ್ನ ಕಾಪಾಡ್ಲಿಕ್ಕೋಸ್ಕರ ತಮ್ಮ ಪ್ರಾಣವನ್ನು ಸಹ ಕೊಡ್ಲಿಕ್ಕೆ ತಯಾರಿದ್ದಾರೆ ನಮ್ಮ ಕಾರ್ಯಕರ್ತರು. ಆ ಸಂದರ್ಭದಲ್ಲಿ ಒಬ್ಬ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಮೊಟ್ಟೆ ದಾಳಿಯನ್ನ ಲಾಂಗು, ಚಾಕು, ಬಾಂಬು, ಕೊಲೆ ಸಂಚು, ಪಾಕಿಸ್ತಾನ ಏಜೆಂಟು ಅಶೋಕ್ನವರ ಹೇಳಿಕೆ ನೋಡಿದಾಗ ಅವರ ಕಲ್ಪನಾ ಶಕ್ತಿಗೆ ಏನಾದರೂ ಈ ಸುಳ್ಳು ಹೇಳೋದಕ್ಕೆ ಏನಾದರೂ ನೋಬೆಲ್ ಪ್ರಶಸ್ತಿ ಇದ್ರೆ ಅಶೋಕನಿಗೆ ನೇರವಾಗಿ ಸಿಗ್ಬೇಕಾಗುತ್ತೆ. ಅಶೋಕ್ ಅವರು ಮರ್ತೋಗ್ಬಿಟ್ಟಿದ್ದಾರೆ. HMT ಕಾರ್ಖಾನೆ ಹತ್ರ ಒಂದು ಸಿನಿಮಾ ಮಂದಿರದ ಹತ್ರ ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿ ಅದನ್ನೆಲ್ಲ ಜ್ಞಾಪಿಸಕ್ಕೆ ನಾನು ಹೋಗೋದಿಲ್ಲ. ಅಶೋಕ್ ಅವರೇ, ನಿಮ್ಮ ಬಳಿ ಏನಾದರೂ ನಿಖರವಾದ ಮಾಹಿತಿ ಇದ್ರೆ ಲಾಂಗು, ಚಾಕು, ಬಾಂಬು ಇವೆಲ್ಲ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಲಿ. ಕೇಂದ್ರದಲ್ಲೂ ನಿಮ್ಮ ತಡಿಪಾರ್ ಹೋಮ್ ಮಿನಿಸ್ಟರ್ ಇದ್ದಾರೆ, ಗೃಹ ಸಚಿವರು. ತಕ್ಷಣ ಇಡೀ ಕಾಂಗ್ರೆಸ್ ಆಫೀಸ್ನ ತನಿಖೆ ಮಾಡಿಬಿಟ್ಟು ಯಾರ ಮೇಲೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ. ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನು. ಆ ಥರ ಸುಳ್ಳು ಆಪಾದನೆ ಮಾಡಿ ನೀವು ಮಾಡ್ತಕ್ಕಂಥದ್ದು ನೋಡಿದಾಗ ನೀವು ಸೃಷ್ಟಿ ಮಾಡ್ತಕ್ಕಂಥದ್ದು ಕಲ್ಪನಾ ಶಕ್ತಿ ನಿಮ್ಮನ್ನು ಯಾರೂ ಸಹ ಮೀರಿಸ್ಲಿಕ್ಕೆ ಆಗೋದಿಲ್ಲ. ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಮಚ್ಚು ಚಾಕು ಅಂತ ಹೇಳಿದವರು ಇನ್ನೂ ಸಹ ನೀವು RDX 250 kg RDX ಕಾಶ್ಮೀರ ಪುಲ್ವಾಮಾದಲ್ಲಿ ಹೆಂಗ್ ಬಂತು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಲಾಂಗು ಚಾಕು ಅಂತ ಮಾತಾಡ್ತಾ ಇದ್ದಾರೆ. ರಾಜಕೀಯ ದುರುದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲಿ ಗಲಭೆ ಸೃಷ್ಟಿ ಮಾಡಲಿಕ್ಕೆ ಷಡ್ಯಂತ್ರವನ್ನ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅವರ ಒಬ್ಬ ಶಾಸಕರನ್ನ ಕಳಿಸಿ ಯಾವ್ಯಾವ ಜಾಗದಲ್ಲಿ ಯಾವ ರೀತಿ ಹಲ್ಲೆ ಮಾಡಬೇಕು ಅನ್ನೋದಕ್ಕೆ ಅವ್ರ ಎಕ್ಸ್ಪರ್ಟ್ ಇದ್ರಂತೆ. ದಾಳಿ ಮಾಡೋದ್ರಲ್ಲಿ, ಹಲ್ಲೆ ಮಾಡೋದ್ರಲ್ಲಿ ಒಬ್ಬ ಶಾಸಕರು ಅವರು ಬಂದು ತೀವ್ರವಾಗಿ ನಿಗಾ ಇಡೋ ಸಂದರ್ಭದಲ್ಲಿ ಕಾರ್ಯಕರ್ತರು ಅದನ್ನ ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಯಾವುದೇ ರೀತಿ ಅನಾಹುತ ಆಗಬಾರ್ದು ಈ ಮುತ್ತಿಗೆಯಿಂದ ಅಂತೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಜೀವದ ಆಸೆ ಬಿಟ್ಟು ಅಲ್ಲಿ ಮುಂದೆ ನಿಂತಿದ್ರು. ಅದಲ್ಲದೆ ವಿರೋಧ ಪಕ್ಷದ ನಾಯಕರು ಅವರು ಕಾರಲ್ಲಿ ಬಂದು ಕಾಂಗ್ರೆಸ್ ಆಫೀಸ್ ಮುಂದೆ ಇಳಿದು ಎಲ್ರಿಗೂ ಸಹ ಸವಾಲ್ ಹಾಕಿದಾಗ ಕಾಂಗ್ರೆಸ್ ಕಾರ್ಯಕರ್ತರು ಏನಾಗ್ಬೇಕು ಹೇಳಿ. ಆದ್ರಿಂದ ಬೇಜವಾಬ್ದಾರಿಯಿಂದ ಕೂಡಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರ ಹೇಳಿಕೆ ನೋಡಿದಾಗ ಇವ್ರದ್ದು ಷಡ್ಯಂತ್ರ ಮತ್ತು ಒಂದು ಪಿತೂರಿ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ್ತು ಕರ್ನಾಟಕ ರಾಜ್ಯದ ವಿರುದ್ಧ ಗಲಭೆ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಖಂಡನೀಯ. ಆದ್ರಿಂದ ನಿನ್ನೆ ರಾಹುಲ್ ಗಾಂಧಿ ಅವ್ರ ಮೇಲೆ ಏನು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಲ್ಲೆ ಮಾಡಿ ಅವರಿಗೆ ಕೊಲೆ ಮಾಡಲಿಕ್ಕೆ ಸಂಚು ಮಾಡಿದ್ದಾರೆ, ಅದನ್ನು ಸಹ ನಾವು ಖಂಡಿಸ್ತೇವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ